ಎಲ್ಲರಿಗೂ ಉಂಟು ಬ್ರಹ್ಮಗಂಟು 7 ಜನ್ಮದ ನಂಟು ಬ್ರಹ್ಮಗಂಟು. ಗಿರ್ಜಕ್ಕ, ಗೀತಾ ಮಲಗಿದಾಳಂತೆ. ಏನು, ಇಷ್ಟೊತ್ತಲ್ಲಿ ಮಲಗಿದಾಳ? ಅದು ಸುಮತಿ ನಿಮಗೆ ಒಂದು ಸ್ವೀಟ್ ಬಾಕ್ಸ್ ಕೊಡ್ಲಿಕ್ಕೆ ಹೇಳಿದಾಳೆ. ಮನೇಲಿ ಇಷ್ಟೆಲ್ಲ ಘಟನೆಗಳು ನಡೀತಾ ಇರ್ಬೇಕಾದ್ರೆ ಸ್ವೀಟ್ ಯಾಕೆ ಕಳ್ಸಿದಾಳೆ? ಗೀತಾ ಬಿದ್ದು ಕೈ ಪೆಟ್ ಮಾಡ್ಕೊಂಡಿದ್ದಾಳೆ. ನೀನ್ ನನಗೋಸ್ಕರ ಇದೆಯಾ ಅನ್ನೋ ಒಂದೇ ಒಂದು ಭರವಸೆಯಿಂದ ನಾನು ಕಾಲ ಕಳೀತಾ ಇದ್ದೀನಿ. ಏನು ಅಂತ ಮಾತಾಡ್ತೀಯಮ್ಮ? ನಂದು ಮುಗೀತು ಕಣೋ. ಎಸ್, ಪ್ಲಾನ್ ವರ್ಕೌಟ್ ಆಗಿದೆ. ಆಗ್ಲೇಬೇಕು, ಯಾಕಂದ್ರೆ ಪ್ಲಾನ್ ಮಾಡಿರೋದು ಈ ಸುಮನ. ಈಗ ನಾನು ಹೋಗಿ ಮಾಡ್ತೀನಿ ನಮನ, ಆಮೇಲೆ ಗೊತ್ತಾಗತ್ತೆ ಈ ಸುಮನ ಏನು ಅಂತ. ಸುಮನ, ಗೀತಾ ಇಲ್ಲಿ ಮಲ್ಕೊಂಡು ರೆಸ್ಟ್ ತಗೋತಾ ಇದ್ದಾಳ? ಇಲ್ಲ ಮಾವ, ಗೀತಾ ಇದ್ದಲ್ಲಿ ಬಟ್ಟೆ ಒಗಿತಿದ್ದಾಳೆ ಅಂತ ಅನ್ಸತ್ತೆ. ನಾನು ಅವಳಿಗೆ ಹೆಲ್ಪ್ ಮಾಡೋಣ ಅಂತಾನೆ ಹೋಗ್ತಿದ್ದೆ. ಅವಳ ಕೈ ಮುರಿದಿದೆ ಅಲ್ವಾ? ಹೌದು ಮಾವ. ಕೈ ಮುರಿದಿದ್ರು ಬಟ್ಟೆ ಒಗೆಯೋಕೆ ಹೋಗ್ತಾ ಇದ್ದಾಳೆ. ಈ ಮನೇಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಮಾವ, ನಾನು ಅವಳಿಗೆ ಬಟ್ಟೆ ಒಗಿ ಅಂತ ಹೇಳಲಿಲ್ಲ. ನಾನು ಹೇಳಿದ್ದು ಸುಮತಿ ಅತ್ತೆ ಕೈಲಿ ಬಟ್ಟೆ ಕೊಡು ಅಂತ ಅಷ್ಟೇ. ಸುಮತಿನೇ ಹೇಳಿದ್ಲ ಗೀತಂಗೆ ಬಟ್ಟೆ ಒಗಿ ಅಂತ? ನಂಗೆ ಗೊತ್ತಿಲ್ಲ ಮಾವ. ಬಾ ನೋಡೋಣ. ಗೀತಾ, ಮಾವ ಏನ್ ಮಾಡ್ತಾ ಇದೀಯಾ? ಏನಿಲ್ಲ ಮಾವ. ಕೈಗೇನೋ ಪೆಟ್ ಮಾಡ್ಕೊಂಡಂತೆ? ಇಲ್ವಲ್ಲ. ಆ ಕೈ ತೋರ್ಸು. ಏನು ಇಲ್ಲ ಮಾವ. ಕೈ ತೋರ್ಸು. ಅದು ಚಿಕ್ಕದಾಗಿ ಏಟಾಗಿದೆ ಅಷ್ಟೇ, ಸ್ವಲ್ಪ ನೋವಿತ್ತು ಅಂತ ಇದನ್ನ ಹಾಕೊಂಡಿದ್ದೀನಿ. ಚಿಕ್ಕದಾಗಿ ನೋವಾಗಿದೆ ಅಲ್ಲ? ಇಷ್ಟು ನೋವು ಇಟ್ಕೊಂಡು ಮನೆ ಕೆಲಸ ಮಾಡ್ತಾ ಇದೀಯಾ, ಬಟ್ಟೆ ಒಗೆದು ಒಣಗಾಗ್ತಾ ಇದೀಯಾ, ನಿಂಗೇನು ಬುದ್ಧಿ ಇಲ್ವಾ? ಅಯ್ಯೋ ಗೀತಾ, ನೀನ್ ಒಗಿತೀಯ ಅಂತ ಗೊತ್ತಿದ್ರೆ ನಾನು ನಿಂಗೆ ಕೊಡ್ತಾನೆ ಇರ್ಲಿಲ್ಲ. ನೀನ್ ಅತ್ತೆ ಕೊಡ್ತೀನಿ ಅಂತಲ್ವಾ ಹೇಳಿದ್ದು? ಹೌದು ಮಾವ, ಅವ್ರದ್ದೇನು ತಪ್ಪಿಲ್ಲ. ಸುಮತಿ ಅಮ್ಮಂಗೆ ಬಟ್ಟೆ ಒಗೆಯಕ್ಕೆ ಕೊಡ್ಬೇಕು ಅಂತ ಅವ್ರು ಕೊಟ್ಟಿದ್ದು. ಮತ್ತೆ ಸುಮತಿನೇ ಹೇಳಿದ್ಲ ನಿನಗೆ ಬಟ್ಟೆ ಒಗಿ ಅಂತ? ಅದು ಗೊತ್ತು, ಸುಮತಿನೇ ಹೇಳ್ತಾಳೆ ಕೆಲಸ ಮಾಡು ಅಂತ. ಕಟಿಕೆ ಆಗಿಬಿಟ್ಟಿದ್ದಾಳು ಅವಳು. ಇಷ್ಟು ನೋವಿಟ್ಕೊಂಡು ಕೆಲಸ ಮಾಡ್ತಾ ಇದೀಯಲ್ಲ, ಅಕಸ್ಮಾತ್ ಗಿರಿಜತ್ತಿಗೆ ಗೊತ್ತಾದ್ರೆ ಅವ್ರು ಏನು ಅನ್ಕೊಳ್ಳಲ್ಲ. ಹೌದು, ಮಲಗಿದ್ಯಲ್ಲ, ನೀನು ಯಾವಾಗ ಎದ್ದು ಬಂದೆ? ಇಲ್ಲ ಮಾವ, ನಾನ್ ಮಲ್ಗಿರ್ಲಿಲ್ವಲ್ಲ. ಮಲಗಿರ್ಲಿಲ್ವಾ? ಮತ್ತೆ ಗಿರಿಜತ್ಗೆ ಫೋನ್ ಮಾಡಿದಾಗ ಗೀತಾ ಮಲಗಿದಾಳೆ ಅಂತ ಹೇಳಿದ್ಲಂತಲ್ಲ ಸುಮಿತಿ. ಇಲ್ಲ ಮಾವ, ನಾನ್ ಮಲ್ಗಿರ್ಲಿಲ್ಲ. ಅಮ್ಮನೂ ನನಗೆ ಫೋನ್ ಏನ್ ಮಾಡಿಲ್ಲ. ಹಾಗಾದ್ರೆ ಸುಮತಿದೇ ಕೆಲಸ ಇದು. ನೀನ್ ಮಲಗಿದೀಯಾ ಅಂತ ಗಿರಿಜತ್ಗೆ ಫೋನ್ ಮಾಡಿದಾಗ ಸುಮತಿ ಎದ್ದ ಮೇಲೆ ಫೋನ್ ಮಾಡಿಸ್ತೀನಿ ಅಂತ ಹೇಳಿದಾಳೆ. ಈ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾಳೆ ಅವಳು. ಬಾಬಾ ಮಾವ, ದಯವಿಟ್ಟು ಅಮ್ಮಂಗೇನು ಹೇಳ್ಬೇಡಿ ಮಾವ. ನನ್ನ ಹೆಂಡತಿಗೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಿದೆ. ಬಾ ಮಾವ, ನನ್ನ ಮಾತು ಕೇಳಿ ಮಾವ. ಮಾವ, ದಯವಿಟ್ಟು ಏನು ಮಾತಾಡಬೇಡಿ. ನನಗೇನು ಮಾತಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನೀನು ರೂಮ್ಗೆ ಹೋಗಿ ರೆಸ್ಟ್ ತಗೋ.
ಮಾವ ಅದು ಹೋಗೋ. ನಾನು ಊರಿಗೆ ಹೋಗಕ್ಕೆ ಮುಂಚೆ ಏನು ಹೇಳಿದ್ದೆ ನಿನಗೆ? ಅದು ಗೀತನ್ನ ಕೂತ್ಕೋ. ನಾನು ಕೇಳಿದ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡು. ನಾನು ಏನು ಹೇಳಿದ್ದೆ? ಬಗಳು. ಯಾಕ್ರಿ ಹಾಗೆ ಮಾತಾಡ್ತಿದ್ದೀರಾ? ಇಷ್ಟು ವರ್ಷದಲ್ಲಿ ಯಾವತ್ತೂ ನೀವು ನನ್ನ ಹತ್ರ ಆ ರೀತಿ ಮಾತಾಡಿರ್ಲಿಲ್ಲ. ಹಾಗೆ ಮಾತಾಡೋ ಹಾಗೆ ಮಾಡಿದ್ದೆ ನೀನು. ನಾನು ಏನು ಹೇಳಿದ್ದೆ ನಿನಗೆ? ಗೀತನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದೆ ತಾನೇ? ಏನ್ ಮಾಡಿದ್ಯಾ ನೀನು? ಗೀತಾ ಕೈ ಮುರ್ಕೊಳ್ಳೋ ಹಾಗೆ ಮಾಡಿದ್ಯಾ? ಅಯ್ಯೋ, ಅದ್ರಲ್ಲಿ ನಂದೇನು ತಪ್ಪಿಲ್ಲ ರೀ. ಮುಚ್ಚು ಬಾಯ್. ನೀನು ನಿನ್ನ ಮಗ ಸೇರಿ ಅವಳು ಕಬಡ್ಡಿ ಆಡೋದನ್ನ ನಿಲ್ಲಿಸಿದ್ರಿ. ಪಾಪ ಅವಳ ಅಪ್ಪನ ಆಸೆಗಳನ್ನ ಈಡೇರಿಸ್ತೀನಿ ಅನ್ನೋ ಕನಸನ್ನ ನುಚ್ಚು ನೂರು ಮಾಡಿದ್ರಿ. ಅದು ಅವಳ ಮನಸ್ಸನ್ನು ಈಗಲೂ ಕೊರಿತಾ ಇದೆ. ಅದು ನಿಮ್ಗೆ ಅರ್ಥ ಆಗಲ್ಲ? ಗೀತನ್ ಕೈಗೆ ಪೆಟ್ಟಾಗೋದಕ್ಕೆ ಕಾರಣ ನೀನೇ ತಾನೇ? ಏನಾಯ್ತು ನರಸಿಂಹ? ನೋಡಿ ಅದಕ್ಕೆ ಗೀತಳು ಕೈ ಮುರಿದಾಕಿದ್ದಾಳೆ. ಸೊಸೆ ಅಂದ್ರೆ ಕೈಲಾಡೋ ಬೊಂಬೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ ಅವಳು. ನೀವು ಯಾಕ್ರಿ ಅರ್ಥ ಮಾಡ್ಕೋತಿಲ್ಲ? ಅವಳು ಕೈ ಪೆಟ್ಟಾಗಿದ್ರಲ್ಲಿ ನಂದೇನು ತಪ್ಪಿಲ್ಲ ರೀ. ಬಿಡಪ್ಪ, ಆಗಿದ್ದಾಗೋಯ್ತು. ಅವಳ ಮೇಲೆ ಯಾಕೆ ಕೂಗಾಡ್ತೀಯಾ? ಯಾಕೆ ಕೂಗಾಡ್ತೀನಿ ಅಂದ್ರೆ ಇವಳು ಮಾಡ್ತಾ ಇರೋ ತಪ್ಪು ಒಂದ ಎರಡ ಎಷ್ಟು ಅಂತ ಸಹಿಸ್ಕೊಳ್ಳಿ ನಾನು. ನನಗೆ ಗೊತ್ತು ನಿನ್ನಿಂದಲೇ ಅವಳು ಕೈ ಮುರ್ಕೊಂಡಿರೋದು ಅಂತ. ಆ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ನನಗೆ ಹೇಳಕ್ಕಾಗ್ತಿರ್ಲಿಲ್ವಾ ನೀನು? ಹೇಳಬೇಕು ಅಂತ ಇದ್ದೆ, ನೀವು ಊರಿನಲ್ಲಿದ್ರಿ ಅಲ್ವಾ, ಗಾಬರಿ ಆಗ್ತೀರಂತ ಹೇಳಲಿಲ್ಲ. ನನಗೆ ಗಾಬರಿ ಆಗುತ್ತೆ ಅಂತ ಮುಚ್ಚಿಟ್ಟೆ, ಸರಿ. ಆದರೆ ಅದನ್ನು ಸರಿಪಡಿಸೋದಕ್ಕೆ ಏನೇ ಮಾಡಿದೆ? ಏನೂ ಮಾಡಲಿಲ್ಲ. ಒಂದು ಮಂಕ್ರಿ ಬಟ್ಟೆ ಕೊಟ್ಟು ಒಗೆಯೋದಕ್ಕೆ ಹೇಳಿದೆ. ಏನ್ ಕರ್ಮನೇ ಇದು? ಎಚ್ಚರ ಮಾಡ್ಬಿಟ್ಟಿಯಲ್ಲೇ, ನೆಮ್ಮದಿಯಾಗಿ ಮಲ್ಗಕ್ಕೂ ಬಿಡಲ್ಲ. ಅಮ್ಮ ಸಾರಿ ಅಮ್ಮ, ನಾನೇ ಹೋಗಿದ್ದೀನಿ, ನೀವು ಮಲ್ಕೊಳ್ಳಿ. ಅಲ್ಲ ರೀ, ಅದು ನಾನು ನೀನ್ ಹೇಳಿದೆ ಇನ್ಯಾಕೆ ಮಾಡ್ತಾಳೆ ಆ ಕೆಲಸನ? ಕೈ ಆಡ್ಸೋದಕ್ಕಾಗದೆ ಒಂದೇ ಕೈನಲ್ಲಿ ಬಟ್ಟೆ ಒಣಗಾಗ್ತಾ ಇದ್ದದನ್ನ ನಾನೇ ನೋಡಿದ್ದೇನೆ. ಇದೇನೋ ಒಂದಾಯ್ತು. ಗಿರಿದತ್ತೆ ಫೋನ್ ಮಾಡಿದಾಗ ಮಲಗಿದಾಳ ಅಂತ ಯಾಕೆ ಹೇಳಿದೆ? ಅತ್ತೆ, ಗೀತಾ ಮಲಗಿದಾಳೆ, ಎಬ್ಬಿಸ್ಬೇಕಾ? ಅದು ಸಾಕು. ಮನೇಲಿ ಏನೇನು ನಡೆಯುತ್ತೆ ಅಂತ ನನ್ನ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಇಷ್ಟು ದಿವಸ ನಿನ್ನ ಇಷ್ಟದ ವಿರುದ್ಧ ಅವಳ ಕಬಡ್ಡಿ ಆಡ್ತಾಳೆ ಅಂತ ಅವಳ ಮೇಲೆ ಮಸದಿದ್ದಾಯ್ತು. ಆ ಹೊತ್ತಿನಲ್ಲಿ ನೀನು ಅವಳಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಟೆ, ಒಂದ ಎರಡ? ಆಗೆಲ್ಲ ನಾನು ಸುಮ್ಮನೆ ಇದ್ದೆ. ಯಾಕೆ?
ಅತ್ತೆಯಾಗಿ ನಿನಗೆ ಒಂದು ಅಸಮಾಧಾನ ಇದೆ, ಅದಕ್ಕೆ ನಾನು ಬೆಲೆ ಕೊಡಬೇಕು ಅಂತ ಸುಮ್ಮನೆ ಇದ್ದೆ. ನನ್ನ ಸೊಸೆ ಏನನ್ನು ಸಾಧಿಸ್ತಾಳಲ್ಲ ಅನ್ನೋ ನಂಬಿಕೆಯಿಂದ ಸುಮ್ಮನೆ ಇದ್ದೆ. ಆದರೂ ನೀನೇ ಗೆದ್ದೆ. ಅವಳ ಕೈ ಕಟ್ಟಿಬಿಟ್ಟೆ. ಅವಳು ಯಾವತ್ತೂ ಕಬಡ್ಡಿ ಆಟ ಆಡದ ಹಾಗೆ ಮಾಡಿಬಿಟ್ಟೆ. ಇಷ್ಟಾದ ಮೇಲೂ ಅವಳ ಮೇಲೆ ಯಾಕೆ ದ್ವೇಷ? ಆ ಹೆಣ್ಮಗುನ ಯಾಕೆ ಇಷ್ಟೊಂದು ಗೋಳು ಹಿಕ್ಕೋತೀಯ? ಇಷ್ಟು ಸಣ್ಣ ಮನಸ್ಸು ನಿನ್ನದು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು 30 ವರ್ಷಗಳ ಹಿಂದೆ ಮದುವೆಯಾದ ಆ ಸುಮತಿ ಈಗಿಲ್ಲ. ನಿನ್ನ ಮನಸ್ಸು, ಗುಣ, ಆಲೋಚನೆ ಎಲ್ಲ ಬದಲಾಗ್ಬಿಟ್ಟಿದೆ. ನನ್ನ ಸುಮತಿ ಅಂದ್ರೆ ಎಲ್ಲರ ಜೊತೆ ನಕ್ಕೊಂಡು ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಇಡೀ ಮನೇನ ಆನಂದವಾಗಿಡ್ತಿದ್ದಲ್ಲ ಆ ಸುಮತಿ. ನಾನಾಗ ಎಷ್ಟು ಬೀಗ್ತಾ ಇದ್ದೆ ಗೊತ್ತಾ? ಆದ್ರೀಗ ಒಬ್ಬ ಸಾಮಾನ್ಯ ಅತ್ತೆ ತರ ಸೊಸೆ ನಡೆಸ್ಕೋತೀಯಲ್ಲೇ. ನೀನು ನಿನ್ನ ಸೊಸೆನ ನಡೆಸ್ಕೊಳ್ಳೋ ರೀತಿ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ. ಇವಳು ನನ್ನ ಸುಮತಿನ ಅಂತ ಅನ್ಸುತ್ತೆ. ನೀನು ಮಾಡಿರೋ ತಪ್ಪಿಗೆ ನಾನಿನ್ಯಾವತ್ತೂ ಕ್ಷಮಿಸೋದಿಲ್ಲ. ಇನ್ನು ಮುಂದೆ ನಮ್ಮಿಬ್ಬರ ಸಂಬಂಧ ಹಿಂದೆ ಇದ್ದ ಹಾಗಿರೋಲ್ಲ. ಸಮಾಧಾನ ಮಾಡ್ಕೋ ಸುಮತಿ. ನರಸಿಂಹ ಏನೋ ಕೋಪದಲ್ಲಿ ಹೇಳ್ಬಿಟ್ಟು ಹೋಗಿದ್ದಾನೆ ಅಷ್ಟೇ. ಇಲ್ಲ ಅಕ್ಕ, ಇವ್ರು ಯಾವತ್ತೂ ನನ್ನ ಹತ್ರ ಇಷ್ಟು ಕೋಪದಲ್ಲಿ ಈ ರೀತಿ ಮಾತಾಡಿರ್ಲಿಲ್ಲ. ನೋಡಿ ಅಕ್ಕ, ಅವ್ರು ಯಾವತ್ತೂ ನನ್ನನ್ನು ಕ್ಷಮಿಸಲ್ಲ ಅಂತ ಬೇರೆ ಹೇಳೋದ್ರು. ಅವನ ಕೋಪ ತಣ್ಣಗಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನೀನು ಸುಮ್ಮನೆ ಅಳಬೇಡ. ಮಾವ ಎಲ್ರ ಮುಂದೆ ನಿಮ್ಗೆ ಈ ಥರ ಬೈಬಾರ್ದಿತ್ತು. ನಿಮ್ಮೇಲೆ ಸಿಟ್ಟಿದ್ರೆ ರೂಮಿಗೆ ಕರ್ಕೊಂಡು ಹೋಗಿ ನಾಳೆ ಕೇಟ್ ಹೊಡಿಬಹುದಿತ್ತು. ಆದ್ರೆ ಎಲ್ರ ಮುಂದೆ ಈಗ ಅವಮಾನ ಮಾಡಬಾರ್ದಿತ್ತು. ಎಲ್ರ ಮುಂದೆ ಅವಮಾನ ಮಾಡಿದ್ ನನಗೆ ಬೇಜಾರಾಗ್ಲಿಲ್ಲ. ಆದ್ರೆ ಇನ್ಯಾವತ್ತೂ ನನ್ನನ್ನು ಕ್ಷಮಿಸಲ್ಲ ಅಂದ್ರಲ್ಲ, ಅದು ನನಗೆ ಬೇಜಾರಾಯ್ತು. ಅಲ್ವೇ, ಒಂದೇ ಮನೇಲಿ ಇದ್ಕೊಂಡು ಹೇಗೆ ಅವ್ರ ಮುಂದೆ ತಲೆ ಎತ್ಕೊಂಡು ತಿರ್ಗಾಡ್ಲಿ? ಗಂಡ ನನ್ನ ಪಾಲಗಿದ್ರು ಗಂಡ ಇಲ್ಲದೆ ವಿಧವೆ ತರ ಬಾಳ್ಲ, ಅದ್ರ ಬದಲು ಸಾಯೋದೇ ವಾಸಿ. ಅತ್ತೆ, ಮಾವ ಏನೋ ಕೋಪದಲ್ಲಿಗೆಲ್ಲ ಮಾತಾಡಿದ್ದಾರೆ, ನೀವ್ ಯಾಕೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿನಗೆ ನಿಮ್ಮ ಮಾವನ ಸಿಟ್ಟಿನ ಬಗ್ಗೆ ಗೊತ್ತಿಲ್ಲಮ್ಮ. ಅವರು ಒಂದು ಸಲ ಕೋಪದಿಂದ ಹೇಳಿದ್ರೆ ಆಗೋಯ್ತು. ಭೀಷ್ಮ ಪ್ರತಿಜ್ಞೆ ಮಾಡ್ದಾಗೆ. ಪ್ರಯತ್ನ ಮಾಡೋಣ ಅತ್ತೆ, ಖಂಡಿತ ಬದಲಾಗ್ತಾರೆ. ಎಂತೆಂತಾದೋ ತಪ್ಪು ಮಾಡ್ದವ್ರನ್ನೆಲ್ಲ ಕ್ಷಮಿಸ್ತಾರಂತೆ, ಅಂಥದ್ರಲ್ಲಿ ನಿಮ್ ವಿಷಯದಲ್ಲಿ ಮನ್ಸು ಬದಲಾಯಿಸಲ್ವಾ? ಅವರು ನನ್ ಕ್ಷಮಿಸೋದಿದ್ರೆ ನಾನು ಬೇಕಾದ್ರೆ ಊರಿನ ಜನರ ಮುಂದೆ ಹೋಗಿ ಗೀತನ ಕಾಲು ಹಿಡಿದು ಬಿಡ್ತೀನಿ, ಕ್ಷಮಿಸು ಅಂತ ಕೇಳ್ಕೊತೀನಿ. ಆದ್ರೆ ಅವ್ರು ಕ್ಷಮಿಸ್ತಾರೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ಇಲ್ಲ. ಆದ್ರೆ ನನಗಿದೆ ಅತ್ತೆ, ನಾನು ಹೇಳ್ದಾಗ ನೀವು ಮಾಡಿ, ಮಾವ ನಿಮ್ನ ಖಂಡಿತ ಕ್ಷಮಿಸ್ತಾರೆ. ನಿಜವಾಗ್ಲೂನಾ? ಹೌದು ಅತ್ತೆ,
ಇವಾಗ ಮಾವಂಗ್ ಸಿಟ್ಟು ಬಂದಿರೋದು ನೀವು ಗೀತನ್ ಕೈಲಿ ಕೆಲಸ ಮಾಡಿಸಿದ್ರಿ ಅಂತ. ಇವಾಗ ನೀವು ಗೀತನ ಹತ್ರ ಹೋಗಿ ಅವಳು ಯೋಗಕ್ಷೇಮ ನೋಡ್ಕೊಳ್ಳಿ. ಹಾಗೆ ಮಾಡಿದ್ರೆ ಮಾವ ನನ್ನ ಖಂಡಿತ ಕ್ಷಮಿಸ್ತಾರ? ಹೌದು. ಲಕ್ಕಿ, ನೀನ್ ನಿಜವಾಗ್ಲೂ ಲಕ್ಕಿ ಕಾಣೋ. ನಿನ್ ಬೇಜಾರು ನಿನ್ ಕೋಪಾಗೆಲ್ಲ ಒಂದ್ ದಾರಿ ಕಂಡ್ಕೊಂಬಿಟ್ಟಿದ್ಯಾ. ನಿನಗ್ ಬೇಜಾರಾದ್ರೆ ವರ್ಕೌಟ್ ಮಾಡಿ ದಂಡಿಸ್ಕೋತ್ಯ, ಬೆವರು ಇಳಿಯತ್ತೆ, ಸಿಟ್ಟು ಇಳಿಯತ್ತೆ. ಆದ್ರೆ ಪಾಪ ಅತ್ತೆ ಕತೆ ಹೇಳು. ಅರ್ಥ ಆಗುತ್ತೆ ಪಾಪ ಅಮ್ಮ. ಅರ್ಥ ಮಾಡ್ಕೊಳ್ಳೋದೇ ಬೇರೆ, ನೋಡ್ದಾಗ ಇರೋ ಪರಿಸ್ಥಿತಿನೇ ಬೇರೆ. ಏನ್ ಅಂದ್ಕೊಂಡಿದ್ಯಾ ನೀನು? ನಿಮ್ಮಮ್ಮನೂ ಯಾವಾಗ್ಲೂ ಬೇಜಾರಾಗೇ ಇರ್ತಾರೆ. ನಿನ್ ಹೆಂಡತಿ ಅತ್ತೇನ ಯಾವ ಮಟ್ಟಕ್ಕೆ ಹಿಡಿತದಲ್ಲಿ ಇಟ್ಕೊಂಡಿದ್ದಾಳೆ ಗೊತ್ತಾ? ಹಿಡಿತದಲ್ಲ ಅವಳ, ಅದು ಪೆದ್ದು ನಮ್ ಯಾರಿಗೂ ಇಷ್ಟ ಇಲ್ದಿರೋಳು. ಈ ಜನರನ್ನ ಯೂಸ್ ಮಾಡ್ಕೊಳಕಲ್ಲ, ಅವಳಿಗೆ ಬರಲ್ಲ. ನೀನಂಗ ಅಂದ್ಕೊಂಡಿದ್ಯಾ ಲಕ್ಕಿ? ನಿನ್ ಹೆಂಡತಿ ನಿಜ ಸ್ವರೂಪನ ನಿಮ್ಮಮ್ಮನ ಸಿಚುಯೇಷನ್ ನೋಡಿದ್ರೆ ಗೊತ್ತಾಗುತ್ತೆ. ಏನ್ ಹೇಳ್ತಾ ಇದೀಯ ನೀನು? ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನಿಮ್ಮಮ್ಮ ಎಷ್ಟು ಅನುಭವಿಸ್ತಿದ್ದಾರೆ ಅನ್ನೋದಕ್ಕೆ ಪ್ರೂಫು ಈಗಲೇ ಸಿಗತ್ತೆ. ಹೋಗು. ಏನಾಗ್ತಾ ಇದೆ ಅಲ್ಲಿ? ಏನ್ ನಡೀತಿದ್ಯಾ? ನಿನ್ ಹೆಂಡತಿ ದಬ್ಬಾಳಕ್ಕೆ ನಿಮ್ಮಮ್ಮನ ಮೇಲೆ ಹೇಗ್ ನಡೀತಿದೆ ಅಂತ ನೀನೇ ನೋಡ್ ಹೋಗು. ನಾನ್ ನಂಬಲ್ಲ, ಅವಳು ಹಾರ್ಮ್ಫುಲ್ ಅಲ್ಲ. ಆ ತರ ಅವಳು ನಾಟಕ ಆಡ್ತಾ ಇದ್ದಾಳೆ. ನಮ್ಮ ಅತ್ತೆನ ಅವಳು ಹೆದರ್ಸಿಟ್ಕೊಂಡ್ಬಿಟ್ಟಿದ್ದಾಳೆ. ಇಷ್ಟೆಲ್ಲ ಯಾಕಪ್ಪ ಮಾತು? ಹೋಗ್ ನೋಡು, ನಿಂಗೆ ಗೊತ್ತಾಗತ್ತೆ. ಒಂದ್ ನಿಮಿಷ ಲಕ್ಕಿ, ಹೋಗ್ ನೋಡು ಅಷ್ಟೆ, ಮಾತಾಡಕ್ ಹೋಗ್ಬೇಡ. ವಾ 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 ಸುಮನಾ, ಕ್ಯಾ ಬಾತ್ ಹೈ, ವೆರಿ ಗುಡ್. ಆ ತರ ಸ್ಕ್ರೀನ್ ಪ್ಲೇ ಮಾಡಿದ್ಯಾ. ಸುಮ್ಮನೆನಾ ಈ ಸುಮನ ಅಂದ್ರೆ? ಒಂದ್ಸರ್ತಿ ಡಿಸೈಡ್ ಮಾಡಿದ್ಮೇಲೆ ಆಯ್ತು, ಸಾವಿರಾರು ದಾರಿ ಹುಡುಕ್ತಿರ್ತಾಳೆ ಈ ಸುಮನ. ಗೀತಾ, ಅಮ್ಮ. ಕೂತ್ಕೋ ಕೂತ್ಕೋ. ತುಂಬಾ ನೋವಾಗ್ತಿದೇನಮ್ಮ? ಇಲ್ಲ ಅಮ್ಮ, ಏನಿಲ್ಲ. ಯಾವತ್ತೂ ನೀನು ಹೀಗೆ ಕೂತಿರೋದನ್ನ ನಾನು ನೋಡೇ ಇಲ್ಲ. ಅದು ಸ್ವಲ್ಪ ನೋವಿತ್ತು ಅಷ್ಟೇ. ನೋವಿದೆ ಅಲ್ವಾ? ಮತ್ತೆ ಗಂಧ ತೆಗೆದು ತಂದಿದ್ದೀನಿ, ಹಚ್ಕೊಡ್ತೀನಿ, ಕೊಡು. ಬೇಡ ಅಮ್ಮ, ಕೊಡಿ, ನಾನೇ ಹಚ್ಕೋತೀನಿ. ನೋವು ಅಂತ ಹೇಳ್ತಿದ್ಯಾ, ಹಚ್ಚಿದ್ರೆ ಏನಾಗುತ್ತೆ? ಕೊಡಿಲ್ ಕೈ. ಪರವಾಗಿಲ್ಲ ಅಮ್ಮ, ನಂಗೆಲ್ಲ ಗೊತ್ತು, ಕೊಡಿಲಿ. ಥ್ಯಾಂಕ್ಸ್ ಅಮ್ಮ. ಏನ್ ಥ್ಯಾಂಕ್ಸು? ಕಾಲ್ ಕೊಡು. ಅಯ್ಯೋ, ಕಾಲ ಅಲ್ಗೂ ಪೆಟ್ಟಾಗಿದೆ ತಾನೆ? ಮತ್ತೆ ಆದ್ರೆ ದೊಡ್ಡವರು ಕಾಲ್ ಮುಟ್ಟೋದೆಲ್ಲ ಸರಿ ಹೋಗಲ್ಲ ಅಮ್ಮ. ಗೀತಾ, ನೋವಿದ್ದಾಗ ದೊಡ್ಡವರು ಚಿಕ್ಕವರು ಅಂತ ಏನೂ ಇಲ್ಲ. ಕಾಲ್ ಕೊಡಮ್ಮ. ಕೊಡೆ. ನೋಡು ಎಷ್ಟು ಉತ್ಕೊಂಡಿದೆ ಅಂತ. ನೋಡ್ಲಕ್ಕಿ, ನಿನ್ ಹೆಂಡತಿ ಎಷ್ಟು ಜಾಣೆ ಇದ್ದಾಳೆ. ಅತ್ತೆ ಕೈಲೇ ಸೇವೆ ಮಾಡಿಸ್ಕೊತಿದ್ದಾಳೆ. ಸುಮ್ಮನಿರೆ, ಏನೋ ಪಾಪ ನೋವಾಗಿರ್ಬೇಕು, ಅದಕ್ಕೆ ಅಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ ಅಲ್ಲಿ.
ಅದ್ ಸರಿ, ಅತ್ತೆಗೆ ಮಾವನ ಕೈಲೇ ಬೈಸಿ ಇವಾಗ ಅತ್ತೆ ಕೈಲೇ ಸೇವೆ ಮಾಡಿಸ್ಕೊತಿದ್ದಾಳೆ. ಅಲ್ಲಿ ನೋಡಲಿ ಕಾಲ್ಗೆಲ್ಲ ಚುಸ್ಕೊತಿದ್ದಾಳೆ. ಮಾವ, ನೀವ್ಯಾಕೆ ಬರಕ್ ಹೋದ್ರಿ ಇಲ್ಲಿ ತನಕ? ಕೈ ಹೇಗಿದೆಯಮ್ಮ? ಅಂತ ನೋವೇನು ಇಲ್ಲ ಮಾವ. ಅಮ್ಮ ಈಗ ತಾನೇ ಬಲವಂತ ಮಾಡಿ ಗಂಧ ಹಚ್ಚಿದ್ರು. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಲ್ಲ. ಮಾವ, ನಾನೊಂದು ಮಾತು ಕೇಳ್ತೀನಿ, ದಯವಿಟ್ಟು ನಡೆಸ್ಕೊಡ್ತೀರಾ? ಹೇಳಮ್ಮ, ಏನು ಹೇಳು? ಮಾವ, ನಾನು ಬಿದ್ದಿದ್ದಕ್ಕಾಗ್ಲಿ ಪೆಟ್ ಮಾಡ್ಕೊಂಡಿದ್ದಕ್ಕಾಗ್ಲಿ ಅಮ್ಮ ಕಾರಣ ಅಲ್ಲ ಮಾವ. ನಾನೇ ಎಲ್ಲ ಮಾಡ್ಕೊಂಡಿದ್ದು. ನೀನೇ ಹೇಳಿದ್ಮೇಲೆ ನಾನು ಇನ್ನೇನು ಹೇಳಕ್ಕಾಗತ್ತೆ? ಸುಮತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾ. ಮಾವ, ನನಗೆ ಮಾತು ಕೊಟ್ಟಿದ್ದೀರಾ ನೀವು. ಅಮ್ಮಂಗೇನು ಬೈಬೇಡಿ, ದಯವಿಟ್ಟು ದಯವಿಟ್ಟು ಅವ್ರಿಗೆ ನೋವು ಮಾಡಬೇಡಿ. ಇಲ್ಲಮ್ಮ, ಬರೀ ಮಾತಾಡಬೇಕು ಅಂತ ತಾನೇ ಹೇಳಿದ್ದು, ನಾನೇನು ಹೇಳಲ್ಲ. ಸುಮತಿ, ಬಾ. ನೋಡ್ದ್ಯಾ ಲಕ್ಕಿ, ನಿನ್ ಹೆಂಡತಿ ಹಾಗೆ ಹೀಗೆ ಹಾರ್ಮ್ಫುಲ್ ಅಲ್ಲ ಅಂತೆಲ್ಲ ಹೇಳ್ತಿದ್ದೆ. ನಿನ್ ಮುಂದೆ ಹಾಗಿದ್ದಾಳಷ್ಟೆ. ಪಾಪ ಅತ್ತೆನ ಕೆಲ್ಸದೋಳ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಿನ್ ಹೆಂಡತಿ ಹೀಗೆಲ್ಲ ಮಾಡ್ತಾಳೆ ಅಂತ ನೀನೇನಾದ್ರೂ ಅಂದ್ಕೊಂಡಿದ್ಯಾ ಲಕ್ಕಿ? ಮಾತ್ಗೂ ಹೆಂಡತಿ ಹೆಂಡತಿ ಅಂತ ಹೇಳ್ಬೇಡ. ಇನ್ನೇನನ್ಲಿ, ಈ ಮನೆ ಸೊಸೆ ಅನ್ಬೇಕಾ? ಅಲ್ಲ, ನೀನ್ ಅಲ್ಲ ಅಂದಿದ ತಕ್ಷಣ ಅದು ಸುಳ್ಳಾಗಲ್ಲ ಲಕ್ಕಿ. ಅಪ್ಪ ಅವಳನ್ನ ಮನೆ ಲಕ್ಷ್ಮಿ ಅಂತ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಅವಳು ನಿಜವಾದ ಸ್ವರೂಪ ಏನು ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಮಾವ ಇರ್ಲಿ, ನೀನೇ ನನ್ ಮಾತು ನಂಬಲಿಲ್ಲ. ಪರಿಸ್ಥಿತಿ ಕೈ ಮೀರ್ತಿದೆ. ಅತ್ತೆನೇ ಅವಳು ಕಾಲ್ ಒತ್ತುತ್ತಾ ಸೇವೆ ಮಾಡ್ಕೊಂಡಿದ್ದಾರೆ. ಆ ತರ ಮಾಡ್ಕೊಂಡಿದ್ದಾಳ ಅವಳು. ಅತ್ತೆ ವಿಷಯನ ಯಾವತ್ತಾದ್ರೂ ಬಂದು ನಿನ್ನ ಹತ್ರ ಹೇಳಿದ್ರಾ? ಅಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಅನುಭವಿಸ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಕಸ್ಮಾತ್ ನೀನು ಅತ್ತೆ ಹತ್ರ ಹೋಗಿ ಅಮ್ಮ ಏನ್ ಮಾಡ್ತಿದ್ಯಾ ಅಂತ ಕೇಳಿದಿದ್ರೆ ಪಾಪ ಅತ್ತೆ ಫುಲ್ ಬೇಜಾರು ಮಾಡ್ಕೋತಿದ್ರು. ನನ್ನ ಮಗ ನನ್ನ ಈ ಸ್ಥಿತಿಲಿ ನೋಡ್ಬಿಟ್ನಲ್ಲ ಅಂತ. ನೀನು ಹೇಳ್ತಾ ಇರೋದು ನಿಜ ಕಣೆ ಸುಮನ. ಪರಿಸ್ಥಿತಿ ಇಷ್ಟು ಹದಗೆಟ್ಟಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವ್ರ ಮಗಾಗಿ ನಾನೇನಾದ್ರು ಮಾಡಲೇಬೇಕು. ಹೌದು ಲಕ್ಕಿ, ಅದಕ್ಕೆ ನಾನೀಗ ಅದನ್ನ ತೋರಿಸಿದ್ದು. ಏನ್ ಮಾಡ್ತೀಯಾ? ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ. ನಮ್ಮ ಅಪ್ಪಂಗೆ ಆ ಡುಮ್ಮಿ ಎಂತವಳು, ಅವಳು ನಿಜ ಸ್ವರೂಪ ಏನು ಅಂತ ಪ್ರೂವ್ ಮಾಡದೆ ಹೋದ್ರೆ ನನ್ನ ಹೆಸರು ಲಕ್ಕಿನೇ ಅಲ್ಲ. ಮಾವ ಇದನ್ನೆಲ್ಲ ಅಷ್ಟು ಸುಲಭವಾಗಿ ನಂಬ್ತಾರ ಲಕ್ಕಿ? ಸುಲಭ ಅಲ್ಲದೆ ಇರ್ಬೋದು. ನಮ್ಮಮ್ಮನ ಅವಳು ಕಾಲ್ ಕಸ ತರ ಟ್ರೀಟ್ ಮಾಡೋದು ನನ್ನ ಕೈಯಿಂದ ನೋಡಕ್ ಆಗ್ತಾ ಇಲ್ಲ. ಇದೆಲ್ಲ ಅಪ್ಪಂಗೆ ಗೊತ್ತಾಗ್ಲೇಬೇಕು. ಇಷ್ಟು ವರ್ಷ ನಮ್ಮಮ್ಮ ಅಪ್ಪ ಹೇಳಿದ ಒಂದು ಮಾತು ಮೀರಿಲ್ಲ. ಏನು ಎತ್ತ ಅಂತ ಒಂದು ಪ್ರಶ್ನೆನೂ ಕೇಳಿಲ್ಲ. ಅಂತವ್ರನ್ನ ಅವಳು ಈ ತರ ಟ್ರೀಟ್ ಮಾಡ್ತಾ ಇದ್ದಾಳ. ಇದೆಲ್ಲ ಅಪ್ಪಂಗೆ ಅರ್ಥ ಆಗ್ಲೇಬೇಕು. ಈ ಮನೆನ ಎಷ್ಟು ಗುಡ್ಸಿ ಗುಂಡಾಂತರ ಮಾಡಿದಾಳೆ ಅಂತ ಅಪ್ಪಂಗೆ ಗೊತ್ತಾಗ್ಬೇಕು. ಇದು ಈ ಲಕ್ಕಿ ಚಾಲೆಂಜ್.
ಆಗ್ಲೇಬೇಕು ಲಕ್ಕಿ. ಅತ್ತೆ ಚೆನ್ನಾಗಿರೋದ್ ನಿಂಗೆ ಮುಖ್ಯ ತಾನೆ? ಅಫ್ಕೋರ್ಸ್, ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀನಿ. ನೀನ್ ಏನೇ ಮಾಡಿದ್ರು ನಾನ್ ನಿನ್ ಜೊತೆಗಿರ್ತೀನಿ ಲಕ್ಕಿ. ಮಾವಂಗ್ ಇದನ್ನ ಪ್ರೂಫ್ ಸಮೇತ ತೋರ್ಸೋಣ. ಥ್ಯಾಂಕ್ ಯು ಸುಮನಾ, ಥ್ಯಾಂಕ್ ಯು ಸೋ ಮಚ್. ಹೇ, ಇಟ್ಸ್ ಓಕೆ ಲಕ್ಕಿ, ಇಟ್ಸ್ ಓಕೆ. ಎಲ್ಲಿ ಹೋದ್ರು ಲಕ್ಕಿಯವ್ರು ಇಷ್ಟು ಬೆಳಗ್ಗೆ ಕಬಡ್ಡಿ ಪ್ರಾಕ್ಟೀಸ್ಗಂತೂ ಹೋಗಿಲ್ಲ. ಶೂ ಎಲ್ಲ ರೂಮಲ್ಲೇ ಇದೆ, ಇನ್ನೆಲ್ಲ ಹೋಗಿರ್ಬೋದು. ಗೀತಾ, ಇದೇನು ಇಷ್ಟು ಬೇಗ ಎದ್ಬಿಟ್ಟಿದಿ? ನೀವೇನ್ ಮಾವ ಇಷ್ಟು ಬೇಗ ಎದ್ದಿದ್ದೀರಾ? ಮಾಮೂಲಿ ಜಾಗಿಂಗ್ ಟೈಮ್ ಅಲ್ವಾ ನಂದು. ಅದರಲ್ಲಿ ಲಕ್ಕಿ ನೀನು ಕಬಡ್ಡಿ ಆಡೋದಕ್ಕೆ ಒಪ್ಕೊಂಡ, ಮತ್ತ್ಯಾಕೆ ಇಷ್ಟು ಬೇಗ ಎದ್ದೆ? ಅದು ಪ್ರಾಕ್ಟೀಸ್ಗೆ ಎದ್ದು ಅಭ್ಯಾಸ ಆಗಿದೆ, ಎಚ್ಚರ ಆಗೋಯ್ತು. ಎಚ್ಚರ ಆದ್ರೂ ಹಾಸಿಗೆ ಮೇಲೆ ಒಂದಷ್ಟು ಹೊರಳಾಡ್ತಾ ಇರ್ಬೋದಾಗಿತ್ತಲ್ಲ. ಇಲ್ಲ ಮಾವ, ಬೆಳಗ್ಗೆ ಬೇಗ ಎದ್ರೆ ಕೆಲಸ ಎಲ್ಲ ಪಟ ಮುಗ್ದೋಗುತ್ತೆ. ನಿಜ, ಇವತ್ತು ನೀನು ಹಿಡಿಯೋ ಹಾಗಿಲ್ಲ, ಸಂಭ್ರಮದ ದಿನ ನಿನ್ಗೆ ಇವತ್ತು. ಹೌದು ಮಾವ, ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಸ್ನಾನ, ಪೂಜೆ, ಅಡುಗೆ ಇವೆಲ್ಲ ಮುಗ್ದೋದ್ರೆ ಆಮೇಲೆ ಇಡೀ ದಿನ ಸಂಭ್ರಮನೇ. ಖುಷಿಯಾಗಿರೋ, ನಿನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಮಾಡು, ಎಂಜಾಯ್. ನೋಡ್ದ ತಣ, ನಮ್ಮ ಮುಂದಿನ ಚಾಂಪಿಯನ್ ಎಷ್ಟು ಸಖತ್ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಏಯ್, ಯಾಕೋ ಹೆಂಗಿದೆ ಮೈಗೆ? ನನ್ನ ಮೈಗೆ ಹೆಂಗಿದ್ರೇನಾ? ನೀನ್ ಉತ್ತರ ಕುಮಾರ ಅಲ್ವಾ? ನಿಂಗೆ ಸುತ್ತ ಹುಡುಗಿರಿದ್ದಾಗ ಮಾತ್ರ ನಿನ್ ಪೌರುಷ. ನೀನ್ ಕಬಡ್ಡಿಗಿದ್ದಾಗ ಕಾರ್ ರೇಸ್ಕೊ ಹೋಗೈತ್ ಕಣ. ಯಾರ್ಗೆ ಹೇಳ್ತಾ ಇದ್ಯಾ? ಸರಿ ಅಲ್ಲ ನೋಡೋ ಮೇಲೆ. ನಮ್ಮ ಮೈಗೇನಪ್ಪ ಬರೀ ಕಬಡ್ಡಿ ಆಡ್ಬೇಕು ಅನ್ನೋದಿದೆ, ಆದ್ರೆ ನಿಂದು ಕಾರ್ ರೇಸ್ ಅಲ್ವಾ? ಹೆಣ್ಮಕ್ಳು ಡ್ರಾಪ್ ಕೇಳಿದ ಕೂಡಲೇ ಏನ್ ಸ್ಪೀಡು! ಹೆಣ್ಮಕ್ಳು ರಾಕಿನೇ ಡ್ರಾಪ್ ಕೊಡ್ಲಿ, ನಂಗೆ ರಾಕಿನೇ ಡ್ರಾಪ್ ಕೊಡ್ಲಿ ಅಂತ ಮೈ ಮೇಲೆ ಬಿದ್ದು ಬರ್ತಾರೆ. ಯಾಕೆ? ನಿನಗೆ ಹೊಟ್ಟೆ ಉರಿ ಅಲ್ವಾ? ಮತ್ತೆ ಕಬಡ್ಡಿ ಚಾಂಪಿಯನ್ ಆಗ್ತೀನಿ ಅಂತ ಬಂದು ಕಾರ್ ರೇಸರ್ ಆದ್ರೆ ಉರಿ ಅಲ್ವಾ? ಬೇಡ ಚಂದ್ರು, ನನ್ ಸವಾಸಕ್ ಬರ್ಬೇಡ ಅಂತ ಹೇಳಿದ್ರು ಬರ್ತಿದ್ಯಾ? ಏನ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏಯ್, ಅರ್ಥ ಆಗಲ್ವಾ ನನಗೆ ಹೇಳೋದಿನ? ನನ್ ಕಾಲರ್ಗೆ ಕೈ ಹಾಕ್ತೀಯನೋ? ಆಗ್ತೀನಿ ಕಳ. ಏನೋ ಈಗ ನಾನು ಹಿಡಿತೀನಿ. ಏನೇ ಮಾಡ್ತೀಯಾ? ಏನ್ ಮಾಡ್ಕೋತೀಯ? ಚಂದ್ರ ಬಿಡ. ಪ್ರಾಕ್ಟೀಸ್ ಮಾಡೋರ ನಾಯಿಗಳ ತರ ಕಿತ್ತಾಡ್ತಿರಲ್ಲ, ಮನೆ ಮರಿದಿಲ್ವಾ ನಿಮ್ಗೆ? ಸುಮ್ಮನೆ ಅಲ್ಲಿ ನೋಡಿ, ಗುರುಗಳು ಬರ್ತಾ ಇದಾರೆ. ಈಗ ಕಿತ್ತಾಡಿ ಬಂದ್ ಮಾಡಕ್ತಾರೆ ನಿಮ್ಗೆ. ಅಡಿ ಅಡಿ ಅಡಿ. ಏ ಚಂದ್ರು, ಕರೆಕ್ಟ್ ಆಗಿ ಮಾಡು. ನೀ ಮಾಡ. ಏನ್ ನಾಟಕ ಆಡ್ತಿರೋ ಕಳ್ಳನ್ ಮಕ್ಳ ನೀವು? ಓಹೋ, ಮತ್ತೆ ಎಷ್ಟು ಬಸ್ ಹೊಡೆದ? ನೂರು ಕಣ ಅಷ್ಟೇ. ಸರಿಯಾಗಿದ್ದೀರಾ? ಏನ್ರ? ಏನಿಲ್ಲ ಗುರುಗಳ, ಜಸ್ಟ್ ಪ್ರಾಕ್ಟೀಸ್ ಮಾಡ್ತಿದೀವಿ ಅಷ್ಟೇ. ಲಕ್ಕಿ ಅಲ್ರ? ಎಲ್ಲ ಲಕ್ಕಿ? ಗುರುಗಳೇ, ಲಕ್ಕಿ ಒಳಗೆ ಅಂದ್ರೆ ಪ್ರಾಕ್ಟೀಸ್ಗೆ ಬಂದಿಲ್ವಾ? ಏ ದತ್ತ, ಕರಿಯೋ ಲಕ್ಕಿ, ಕರಿಯೋ, ಹೋಗೋ. ಅದು ಇವತ್ತು ಏನು ಅವನಿಗೆ ಗೊತ್ತು ಏನೋ ಗೊತ್ತಿಲ್ವಾ? 4 ಚಿನ್ನದ ಪದಕ ಗೆದ್ದ ಅಂತ ತಕ್ಷಣ ತಲೆಗೆ ಏರ್ಬಿಡ್ತಾವ ಅವನಿಗೆ. ಏ ಗುರುಗಳೇ, ನೀವು ಸಿಟ್ಟು ಮಾಡ್ಕೋಬಿಡಿ. ಇವತ್ತೊಂದಿನ ಲಕ್ಕಿನ ಕ್ಷಮಿಸ್ಬಿಡಿ. ಯಾಕೋ ಕ್ಷಮಿಸ್ಬೇಕು? ಇವತ್ತು ಅವನ್ ಹುಟ್ಟಿದ ಹಬ್ಬ ಅಲ್ವಾ, ನಿಮ್ಗೆ ಗೊತ್ತಲ್ವಾ ಗುರುಗಳೇ? ಅದೇ ಬೇರೆ, ಇದು ಪ್ರಾಕ್ಟೀಸು, ಇದೇ ಬೇರೆ. ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು ಪ್ರಾಕ್ಟೀಸ್ನ. ಹೋಗಿ ನೀನ್ ಕರಿತೀಯೋ ಇಲ್ಲ ನಾನೇ ಕರಿಬೇಕಾ? ಬೇಡ ಬೇಡ ಬೇಡ, ನಾನೇ ಕರಿತೀನಿ. ಆದ್ರೆ ನೀವು ಲಕ್ಕಿಗೆ ಯಾವ ಶಿಕ್ಷೆನೂ ಕೊಡಬಾರ್ದು. ಒಂದ್ ವೇಳೆ ನೀವು ಶಿಕ್ಷೆ ಕೊಡ್ಬೇಕು ಅಂತಾನೆ ಇದ್ರೆ ಲಕ್ಕಿ ಕೊಡೋ ಶಿಕ್ಷೆನ ನನ್ಗೆ ಕೊಡಿ ಗುರುಗಳೇ. ಓಹೋ, ತಮ್ಮನ ಮೇಲೆ ಅಕ್ಕರೆ ಉಕ್ಕಿ ಹರಿತಾ ಇದೆ. ಆಟದಲ್ಲಿ ಅವ್ರವ್ರ ಶಿಕ್ಷೆ ಅವ್ರವರೇ ಅನುಭವಿಸ್ಬೇಕು. ಏ ದತ್ತ, ರಾಕೆ ಹತ್ರ 100 ಡಿಪ್ಸ್ ಹೊಡ್ಸೋ. ಸರಿ ಗುರುಗಳೇ. ಆ ಚಂದ್ರಗೆ 100 ಬಸ್ಗೆ ಹೊಡ್ಸು.
ಚಂದ್ರ ನೀನೇನು ನೋಡ್ತಿದ್ಯಾ? 100 ಬಸ್ಗೆ ಹೊಡಿ. ರಾಕಿ 100 ಪುಷಪ್ಸ್ ಹೊಡಿಯಾ? ಅಣ್ಣ ಎಲ್ಲ ಸಿದ್ಧವಾಗಿದೆಯಾ? ಗುರುಗಳೇ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಹೇಳಮ್ಮ. ನಾನು ಈ ಪಂದ್ಯ ಆಡಲ್ಲ. ನೀವು ಕ್ಷಮಿಸಿ ಅಂತ ಊರವ್ರ ಮುಂದೆ ಕೈ ಮುಗಿಬೇಡಿ. ನೀವು ಕಬಡ್ಡಿ ಆಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅದು ನಡೆಯುತ್ತೆ. ಆದರೆ ಗೀತನ್ ಜೊತೆ ಯಾರು ಆಟ ಆಡ್ತಾರೆ? ನಾನು ಆಡ್ತೀನಿ. ಲಕ್ಕಿಯವರೇ, ನೀವು ಒಂದಲ್ಲ ಒಂದಿನ ನನ್ಗೆ ಒತ್ತಾಸೆಯಾಗಿ ನಿಂತ್ಕೋತೀರಿ. ಆಗ ನಾನು ಮತ್ತೆ ಅಖಾಡಕ್ಕೆ ಬಂದು ಕಬಡ್ಡಿ ಆಡ್ತೀನಿ. ಆ ನಂಬಿಕೆ ನನಗಿದೆ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಹಾಂ ರಾಕಿ, ಇನ್ನ ಬಗ್ಗ, ಸರಿಯಾಗಿ ಬಗ್ಗ. ಹಾಂ. ಏನ್ ಗೀತಾ, ಇವತ್ತು ಬೆಳಬೆಳಗ್ಗೆ ದೇವಸ್ಥಾನ? ಹೌದು ಮಾವ, ಲಕ್ಕಿಯವ್ರ ಹುಟ್ಟಬ್ಬ ಅಲ್ವಾ, ಅದಕ್ಕೆ ಅವ್ರ ಹೆಸರಲ್ಲಿ ಅಭಿಷೇಕ ಮಾಡಿಸ್ಬಿಟ್ಟು ಪ್ರಸಾದ ತಂದಿದ್ದೀನಿ. ತಗೊಳ್ಳಿ. ಕೊಡು ಕೊಡು, ಒಳ್ಳೇದಾಗ್ಲಿ. ದೇವ್ರ ಹತ್ರ ಏನಂತ ಕೇಳ್ಕೊಂಡೆ? ಲಕ್ಕಿಯವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡೆ ಮಾವ. ಒಳ್ಳೆ ಕೆಲಸ ಮಾಡಿದ್ಯಾ. ಅಯ್ಯೋ ಇವನ ಜಗಳ ಆಡ್ತೀರಾ? ಕರೆಕ್ಟಾಗಿ ಬಸ್ಗೆ ಹೊಡಿಯಕ್ಕಲ್ವಾ ನಿಮ್ಗೆ? ಕರೆಕ್ಟಾಗಿ ಹೊಡಿತಾ ಇಲ್ವಾ? ಗೀತಾ, ಎಲ್ಲಿ ಲಕ್ಕಿ? ಇನ್ನೂ ಎದ್ದಿಲ್ವಾ? ಮಾವ ಅವ್ರ ಮನೇಲಿ ಇಲ್ವಲ್ಲ. ಹಾ, ಹುಟ್ಟಿದಬ್ಬ ಅಂತ ನೆಪ ಹೇಳಿ ಇವತ್ತು ಪ್ರಾಕ್ಟೀಸ್ ತಪ್ಸಿಯಾನೆ. ಮಾವ ಅವ್ರ ಆ ಥರ ನೆಪ ಹೇಳೋರಲ್ಲ. ಅವ್ರು ಇಲ್ಲಿರ್ಬೋದು ಅಂತ ಅವ್ರು ನಿಲ್ ಹುಡುಕೊಂಬಂದ್ರೆ ಇಲ್ಲೂ ಕಾಣಿಸ್ತಿಲ್ಲ. ಗುರುಗಳೇ, ಲಕ್ಕಿ ಒಳಗೂ ಇಲ್ಲ, ಇಲ್ಲೂ ಬಂದಿಲ್ಲ ಅಂದ್ರೆ ಎಲ್ಲಿಗೆ ಹೋಗಿರ್ಬೋದು? ಏನರ್ಥ? ದತ್ತ, ಒಳಗಡೆ ಹೋಗ್ಬಿಟ್ಟು ನೋಡೋಣ ಬಾ. ಗೀತಾ ಬಾರಮ್ಮ. ರಾಕಿ, ಸರಿಯಾಗಿ ಹೊಡಿಬೇಕು, ನಾನು ಮತ್ತೆ ಬಂದು 100 ಹೊಡಿಸ್ತೀನಿ. ಚಂದ್ರು, ನೀನು ಅಷ್ಟೇ ಸರಿಯಾಗಿ ಮಾಡು. ಬರ್ತೀನಿ ಬೇಗ. ಲಕ್ಕಿ, ಲಕ್ಕಿ, ಏ ಲಕ್ಕಿ. ಯಾಕೆ ಬಾಬಾ ಲಕ್ಕಿ ಲಕ್ಕಿ ಕೂಗ್ತಿದ್ದೀರಾ? ಅವ್ನು ಪ್ರಾಕ್ಟೀಸ್ಗೆ ಹೋಗಿದ್ದಾನೆ. ಎಲ್ಲಿ ಇವತ್ತು ಅವ್ನು ಪ್ರಾಕ್ಟೀಸ್ಗೆ ಬಂದಿಲ್ಲ? ಪ್ರಾಕ್ಟೀಸ್ ಬಂದಿಲ್ವಾ? ಹಾಗಾದ್ರೆ ಮಲಗಿರ್ತಾನೆ ಬಿಡಿ. ಮಲಗಿದ್ರೆ ಇಷ್ಟು ಕೂಗ್ತಾ ಇದ್ದೀನಿ, ಎಚ್ಚರ ಆಗಲ್ವಾ? ಅಮ್ಮ, ಲಕ್ಕಿಯವ್ರು ಎಲ್ಲೂ ಕಾಣಿಸ್ತಿಲ್ಲ. ನಮ್ಮ ಲಕ್ಕಿ ಏನು ಚಿಕ್ಕ ಹುಡುಗನ ತಪ್ಪಿಸ್ಕೊಳಕ್ಕೆ? ದತ್ತ, ಇವತ್ತು ಅವ್ನು ಹುಟ್ಟಿದಬ್ಬ. ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದ್ಮೇಲೆ ಎಣ್ಣೆ ನೀರು ಹಾಕಬೇಕು ಅಂತ ಇದ್ದೆ. ಎಲ್ಲಿ ಹೋದ್ನೆ ಇವನು? ಅಮ್ಮ, ನಾನು ಬೆಳಗ್ಗೆ ಎದ್ದಾಗ ಲಕ್ಕಿಯವ್ರ ರೂಮಲ್ಲಿ ಇರಲಿಲ್ಲ. ಪ್ರಾಕ್ಟೀಸ್ಗೆ ಹೊಟ್ಟೋಗಿದ್ದಾರೆ ಅಂತ ಅನ್ಕೊಂಡೆ. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಕಬಡ್ಡಿ ಕೋರ್ಟ್ ಹತ್ರ ನೋಡಿದ್ರೆ ಅಲ್ಲೂ ಅವ್ರು ಇರಲಿಲ್ಲ. ಇರ್ಲಿಲ್ಲ ಅಂದ್ರೆ ಏನೇ ಅರ್ಥ? ಅವ್ನು ಬೆಳಿಗ್ಗೆ ಎದ್ದು ಹೋದಾಗ ನೀನು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ಯಾ? ಅಲ್ಲಮ್ಮ, ಲಕ್ಕಿ ಹೇಳ್ದೆ ಕೇಳ್ದೆ ಹೋದ್ರೆ ಗೀತಾ ಹೊಣೆನಾ? ಇಲ್ಲ ಭಾವ, ಲಕ್ಕಿ ಯಾವತ್ತೂ ಹಾಗೆ ಮಾಡ್ದವನಲ್ಲ. ಇವತ್ತು ಅವ್ನು ಹುಟ್ಟಿದಬ್ಬ. ಅವನೇ ಮನೇಲಿಲ್ಲ ಅಂದ್ರೆ ಏನ್ ಭಾವ ಇದು? ಗಾಬರಿ ಬೇಡಮ್ಮ. ಗೀತಾ ಹೇಗೆ ದೇವಸ್ಥಾನಕ್ಕೆ ಹೋದ್ಲು ಅದೇ ರೀತಿ ಯಾವ್ದೋ ದೇವಸ್ಥಾನಕ್ಕೆ ಹೋಗಿರ್ಬೋದು ಲಕ್ಕಿ. ಲಕ್ಕಿ ಬೆಳಿಗ್ಗೆನೆ ಎದ್ದು ದೇವಸ್ಥಾನಕ್ಕೆ ಹೋಗ್ತಾನ? ನೀವು ತಮಾಷೆ ಮಾಡ್ಬಿಡಿ, ಸುಮ್ಮನಿರಿ. ಮತ್ತೆ ಎಲ್ಲಿಗೆ ಹೋಗಿರ್ಬೋದು ಅವನು? ಏನು ಯೋಚನೆ ಮಾಡ್ಬಿಡಿ, ಬಂದೇ ಬರ್ತಾನೆ. ಏನಾಯ್ತತ್ತೆ? ಲಕ್ಕಿ ಎಲ್ಲಾದ್ರೂ ಹೋಗ್ತೀನಿ ಅಂತ ನಿನ್ಗೇನಾದ್ರು ಹೇಳಿದ್ನೇನಮ್ಮ? ಇಲ್ಲ ದೊಡ್ಡ ಮಾವ, ನಂಗೇನು ಗೊತ್ತಿಲ್ಲ. ಯಾಕೆ? ಅವ್ನು ಕಾಣ್ತಿಲ್ಲ ಕಣೆ, ಅದಕ್ಕೆ ಕೇಳ್ತಿರೋದು. ಚಿಕ್ಕಮ್ಮ, ಲಕ್ಕಿ ಬರ್ಡೇ ಸೆಲೆಬ್ರೇಟ್ ಮಾಡಕ್ ಹೋಗಿರ್ಬೇಕು ಅನ್ಸುತ್ತೆ. ಮೋಸ್ಟ್ಲಿ ಅವ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ರಾತ್ರಿ 12 ಗಂಟೆಗೆ ಮನೆಯಿಂದ ಕರ್ಕೊಂಡು ಹೋಗಿದ್ದಾರೆ. ಇನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಮೇಲೆ ಗೊತ್ತಲ್ವಾ, ಈ ಲಾಂಗ್ ಡ್ರೈವ್, ಪಾರ್ಟಿ ಅಲ್ಲೆಲ್ಲ ಹೋಗಿರ್ತಾರೆ. ದತ್ತ, ನಮ್ ಲಕ್ಕಿ ಏನ್ ಕುಡ್ಕನೇನೋ? ಮನ್ಸ್ ಹತೋಟಿಲಿದ್ದಾಗ ಚಟ್ಗಳು ಶುರು ಆಗುತ್ತೆ. ಈಗ ಲಕ್ಕಿ ಎಲ್ಲಿ? ಥ್ಯಾಂಕ್ ಯು. ಸುಮನಾ, ನಿನ್ನೊಂದು ವಿಷಯ ಹೇಳ. ಯು ಟೂ ಗುಡ್ ಐಸೆ. ಯಾಕಪ್ಪ? ಎಷ್ಟು ಚೆನ್ನಾಗಿ ಡ್ರಿಂಕ್ಸ್ ಮಿಕ್ಸ್ ಮಾಡಿದ್ಯಾ ಗೊತ್ತಾ? ಅಲ್ಟಿಮೇಟ್ ನೀನು.
ಥ್ಯಾಂಕ್ ಯು. ಅಭ್ಯಾಸ ಇದೆಯಾ? ಇಲ್ಲ, ಮಿಕ್ಸ್ ಮಾಡ ಅಭ್ಯಾಸ ಇದೆ. ಸುಳ್ಳು ಹೇಳ್ತಾ ಇದೆಯಾ? ಬೆಂಗಳೂರು ಹುಡುಗಿರಿಗೆ ಎಲ್ಲ ಅಭ್ಯಾಸ ಇರುತ್ತೆ, ನನಗೆ ಗೊತ್ತಿಲ್ವಾ? ನಿಜವಾಗ್ಲೂ ಇಲ್ಲ ಲಕ್ಕಿ. ಸರಿಪ, ನಂಬ್ತೀನಿ. ಒಳ್ಳೆ ಹುಡುಗಿ ನೀನು. ಆದ್ರೂ ನಿನ್ ಹೆಂಡತಿ ಅಷ್ಟೇನ್ ಒಳ್ಳೆಯವಳಲ್ಲ ಬಿಡು. ಅವಳ ಹೆಸರು ಎತ್ತಬೇಡ. ಅವಳ ಹೆಸರು ಕೇಳ್ತಾ ಇದ್ರೆ ಕಾದ ಸೀಸ ಕಿವಿಗೆ ಬಿದ್ದಂಗ ಆಗುತ್ತೆ. ಅವಳ ಮಕ್ಕ ನೋಡಿದ್ರೆ ಹೊಟ್ಟೆಲಿ ಬೆಂಕಿ ಬಿದ್ದಂಗ ಆಗುತ್ತೆ. ನಾಳೆ ಏನ್ ಮಾಡ್ತೀನಿ ಅಂತ ಗೊತ್ತಾ ನಿಂಗೆ? ಏನ್ ಮಾಡ್ತೀಯಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಹಲೋ ಮಿಸ್ಟರ್ ಲಕ್ಕಿ, ನಾಳೆ ನಿಮ್ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ದಿನ ಅನ್ನೋದು ಗೊತ್ತಾ ಅಥವಾ ಮರ್ತು ಬಿಟ್ರಾ? ನಾಳೆ ನನ್ನ ಬರ್ತ್ಡೇ. ನನ್ನ ಬರ್ಡೇನೆ ನಾನು ಮರಿತೀನಾ? ಗೊತ್ತು ತಾನೆ ನಿನ್ ಬರ್ಡೇ ಅಂತ. ಎಡವಟ್ ಮಾಡ್ಕೋಬೇಡ. ಹಾಗಂತ ನನ್ನ ಬರ್ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡಕ್ ಚಾನ್ಸೇ ಇಲ್ಲ. ಅವಳು ಇರ್ತಾಳೆ. ಅವಳ ಜೊತೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋದಾ? ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲಪ್ಪ. ಹಾಗಾದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಎಲ್ಲಾದ್ರೂ ಹೊರಟೋಗ್ತೀನಿ. ಮನೆಯವ್ರು ಕೇಳಿದ್ರೆ? ಅವ್ರ ಕೈಗೆ ನಾನು ಸಿಗಲ್ಲ. ನನ್ನನ್ ಕೇಳಿದ್ರೆ? ಪ್ಲೀಸ್ ಕಣೆ, ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಬಿಡೆ. ಅಲ್ಲ, ನೀನ್ ಎಲ್ಲಿ ಹೋಗ್ತಿದೆ, ಎಷ್ಟೊತ್ತಿಗೆ ಬರ್ತಿದೆ ಅಂತ ಹೇಳ್ಬೇಕಲ್ವಾ ಅವ್ರಿಗೆ? ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾ ನಿಂಗೆ? ಅವಳು ಡುಮ್ಮಿದಾಳಲ್ಲ, ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಳೆ. ಅದು ಅವಳಿಗೆ ಬೇಕಾದಾಗೆ. ನಾನು ಯಾಕೆ ಪಾರ್ಟ್ ತಗೋಬೇಕು? ಅವಳು ಹೇಳ್ದಂಗೆ ಮಾಡಿದ್ರೆ ಅದು ನನ್ನ ಬರ್ಡೇ ಹೆಂಗಾಗುತ್ತೆ? ಬೇಕಾದ್ರೆ ಅವಳು ಬರ್ಡೇಗೆ ಮಾಡ್ಕೊಳ್ಳಿ. ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಾ ಇರೋದು. ನೀನ್ ಹೇಳೋದು ಕರೆಕ್ಟೇ. ನಿನ್ ಬರ್ಡೇಗೆ ಅಂತ ಅವಳು ತುಂಬಾನೇ ಪ್ಲಾನ್ಸ್ ಮಾಡಿದಾಳೆ. ನೀನ್ ಹೇಳ್ದಿದ್ರೆ ಹೇಗೆ? ಹಾಳಾಗೋಗ್ಲಿ, ಅದಕ್ಕೆ ನಾನು ಹೋಗ್ತಾ ಇರೋದು. ಅಲ್ಲ, ನನ್ನ ಬರ್ಡೇಗೆ ಅಂತ ಕೇಕ್ ಕಟ್ ಮಾಡಿದ್ರೆ ಅದನ್ನು ಅವಳೇ ತಿನ್ಬಿಡ್ತಾಳೆ. ಮತ್ತೆ ನನ್ನ ಬರ್ತ್ಡೇ ಅಲ್ಲಿ. ಅದಕ್ಕೆ ಹೋಗ್ತಾ ಇರೋದೆ. ಎಲ್ಲಿ ಹೋಗ್ತೀಯಾ? ಸಿಟಿನ ಒಂದು ರೌಂಡ್ ಹಾಕೊಂಡು ಬರ್ತೀನಿ. ನನಗೆ ಬೇಕಾದಾಗಿರ್ತೀನಿ. ಹಕ್ಕಿ ತರ ಹಾರಾಡ್ತಾ ಇರ್ತೀನಿ. ಆಯ್ತಪ್ಪ, ನಿನ್ ಬರ್ಡೇ ನಿನ್ನಿಷ್ಟ. ಸೊ ನೀನ್ ನಾಳೆ ಸಿಗಲ್ಲ ಅಂತಂದ್ರೆ ನಾನು ನಿಂಗೆ ಈಗ್ಲೇ ವಿಶ್ ಮಾಡ್ಬಿಡ್ತೀನಿ. ಹ್ಯಾಪಿ ಬರ್ಡೇ ಲಕ್ಕಿ. ಥ್ಯಾಂಕ್ ಯು ಸುಮನಾ. ಸುಮನಾ, ಒಂದು ಲಾರ್ಜು. ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ತೀಯಾ, ಪ್ಲೀಸ್ ಕಣೆ. ಶೋರ್ ಲಕ್ಕಿ. ಚಿಯರ್ಸ್ ಮಾಡೋದಕ್ಕೆ ನಿನ್ ಕೈಲಿ ಒಂದು ಗ್ಲಾಸ್ ಇರ್ಬೇಕಲ್ವಾ? ಚಿಯರ್ಸ್. ಅದು ನಿನ್ನೆ ಲಕ್ಕಿ ನನ್ನ ಹತ್ರ ನಾಳೆ ತುಮಕೂರ್ಗೆ ಹೋಗ್ಬೇಕು ಅಂತ ಹೇಳ್ತಿದ್ದ. ಇಷ್ಟೊತ್ತು ಸುಮ್ಮನೆ ಇದೆಯಲ್ಲಮ್ಮ, ಹೇಳೋದಲ್ವಾ? ಅದು ಅವನಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದ. ಇವಾಗ ಅಲ್ಲಿಗೆ ಹೋಗಿರ್ಬೋದು ಅಂತ ಅನ್ನಿಸ್ತಿದೆ. ಅಲ್ಲ, ತುಮಕೂರ್ಗೆ ಯಾಕೆ? ಎಲ್ಲ ಬಿಟ್ಟು ಹುಟ್ಟಿದ ಹಬ್ಬದ ದಿನಾನೇ ಅವ್ನಿಗೆ ಹೋಗ್ಬೇಕಿತ್ತ? ಅದು ನನಗೆ ಗೊತ್ತಿಲ್ಲ ಅತ್ತೆ. ಅಲ್ಲೇನೋ ಫ್ರೆಂಡ್ಸ್ಗೇನೋ ಪ್ರಾಬ್ಲಮ್ ಆಗಿದೆ, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದ. ಯಾರಿಗಾದ್ರೂ ಏನಾದ್ರೂ ಆದ್ರೆ ತನ್ಗೆ ಆಯ್ತೇನೋ ಅಂತ ತಲೆ ಮೇಲೆ ಹೊತ್ಕೋತಾನೆ. ಊರ್ನವ್ರು ಸಾಬ್ರಿ ಇವನ್ಗೆ ಯಾಕೆ? ಗೀತಾ, ಅವ್ನ್ ಫೋನ್ ಮಾಡಿ ನೋಡೆ. ನೀವು ಕರೆ ಮಾಡಿದ ನಂಬರ್ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಸಿಗ್ತೇನೆ. ಅಮ್ಮ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಫೋನ್ ಸ್ವಿಚ್ ಆಫ್ ಆಗಿದೆ. ಇವನ್ ಹೇಳ್ದೆ ಕೇಳ್ದೆ ಹೋಗಿದ್ದಾನೆ. ಏನ್ ಅನ್ಕೋಬೇಕು ನಾವಿಲ್ಲಿ? ಫ್ರೆಂಡ್ಸ್ಗೇನೋ ಕಷ್ಟ ಇರ್ಬೋದು, ಸಹಾಯ ಮಾಡಕ್ಕೂ ಹೋಗಿರ್ಬೋದು. ಹುಟ್ಟಿದ ಹಬ್ಬದ ದಿನಾನೇ ಈ ರೀತಿ ಆಗ್ಬೇಕಾ? ಪ್ರತಿ ವರ್ಷ ಹುಟ್ಟು ಹಬ್ಬದ ದಿನ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾ ಇದ್ದ. ನಮ್ಮ ಅಮ್ಮ ಕೀರ್ ಚೆನ್ನಾಗಿ ಮಾಡ್ತಾರೆ ಅಂತ ಕೀರ್ ಮಾಡಿಸ್ಕೊಂಡು ತಿಂತಾ ಇದ್ದ. ಈ ವರ್ಷ ಯಾಕೆ ಹಿಂಗ್ ಮಾಡ್ದ? ದತ್ತ, ಮಧ್ಯಾಹ್ನ ಹೊತ್ತಿಗೆ ಬಂದೇ ಬರ್ತಾನೆ ಬಿಡ. ಒಂದ್ ಎಣ್ಣೆ ಸ್ನಾನ ಇಲ್ಲ, ದೇವರ ಪೂಜೆ ಇಲ್ಲ. ಯಾವ ವರ್ಷನೂ ಹೀಗ್ ಮಾಡಿರ್ಲಿಲ್ಲ ಭಾವ. ಅವನು ಎಲ್ಲಿ ಹೋದ್ನೋ ಏನೋ. ಹೌದು ಅತ್ತೆ, ನಾನು ಎಷ್ಟೋ ವರ್ಷ ಆದ್ಮೇಲೆ ಬಂದಿದ್ದೀನಿ. ಲಕ್ಕಿ ಬರ್ಡೇನ ಹೀಗೆ ಸೆಲೆಬ್ರೇಟ್ ಮಾಡ್ಬೇಕು, ಹಾಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆ. ಚಿಕ್ಕ ಮಕ್ಳನ್ನ ಬೇರೆ ಕರೆದು ಬಿಟ್ಟಿದ್ದೀನಿ ಕೇಕ್ ಕಟ್ ಮಾಡೋಣ ಅಂತ.
ಇವಾಗ ಲಕ್ಕಿನೂ ಇಲ್ಲ, ಮಕ್ಳಿಗೂ ಬೇಡ ಅಂದ್ರೆ ಮಕ್ಳು ಬೇಜಾರ್ ಮಾಡ್ಕೊಂತಾರೆ. ಕೇಕ್ ಕಟ್ ಮಾಡಿದ್ಮೇಲೆ ಮನೇಲಿ ನಡೆಯೋ ಪಾರ್ಟಿಗೆ ಅವ್ನು ಯಾವ ವರ್ಷನೂ ಮಿಸ್ ಮಾಡೇ ಇಲ್ಲ ಗೊತ್ತಾ? ಯಾಕೆಲ್ರೂ ತಲೆಗೆ ಒಂದೊಂದು ಮಾತಾಡ್ತಿದ್ದೀರಾ? ಅವನು ಈಗಿಲ್ಲ, ಬಂದೇ ಬರ್ತಾನೆ. ಹೌದು ಮಾವ, ಲಕ್ಕಿಯವ್ರು ಬಂದೇ ಬರ್ತಾರೆ. ಸುಮನ ಮಕ್ಕಳನ್ನ ಬರೋದು ಬೇಡ ಅಂತ ಹೇಳೋದು ಬೇಡ, ಮಕ್ಕಳು ಬರಲಿ, ಅವ್ರು ಬಂದರೆ ಚೆನ್ನಾಗಿರುತ್ತೆ. ಅವ್ರಿಗೂ ಆಸೆ ಇರುತ್ತಲ್ವ ಲಕ್ಕಿಯವ್ರ ಹುಟ್ಟುಹಬ್ಬ ಆಚರಿಸ್ಬೇಕು ಅಂತ. ನಾವೆಲ್ಲ ರೆಡಿ ಮಾಡಿಬಿಟ್ಟು ಲಕ್ಕಿಯವ್ರ ಹುಟ್ಟುಹಬ್ಬ ಆಚರಿಸೋಣ. ನಾನೆಲ್ಲ ಉಳ್ದಿದ್ದು ನೋಡ್ಕೋತೀನಿ. ಗೀತಾ ಜವಾಬ್ದಾರಿ ತೊಗೊಂಡ್ಮೇಲೆ ಮುಗೀತು, ಲಕ್ಕಿ ಬಂದೇ ಬರ್ತಾನೆ. ನಾವೆಲ್ಲರೂ ಸೇರ್ಬಿಟ್ಟು ಅವನ ಬರ್ಡೇನ ಸೆಲೆಬ್ರೇಟ್ ಮಾಡೋಣ. ಗೀತಾ, ನೀನೆಲ್ಲ ತಯಾರು ಮಾಡ್ಕೊಂಬ. ನಿಮ್ಮ ಮನೆಯವ್ರಿಗೆ ಏನೂ ಬೇಕಾಗಿಲ್ಲ. ಹುಟ್ಟಿದ ಹಬ್ಬ ಆಚರಿಸ್ಕೋಬೇಕಾದವನೇ ಮನೇಲಿಲ್ಲ, ಆದರೆ ಇವ್ರುಗಳಿಗೆ ಇವ್ರದೇ ಆದ ಸಂಭ್ರಮ. ತಾಯಿಯಾಗಿ ನನ್ನ ಹೊಟ್ಟೆ ಉರಿತಾ ಇದೆ. ನನ್ನ ಮಗ ಎಲ್ಲಿ ಹೋಗಿದಾನೋ, ಏನು ಮಾಡ್ತಿದ್ದಾನೋ? ತಿಂದೇನೆ ಕೇಕು? ಏನತ್ತೆ, ಬರ್ಡೇ ಬಾಯೇ ಇಲ್ಲ, ಹೇಗೆ ಕೇಕ್ ತಿನ್ನೋದು? ನೋಡು, ಹೊರಗ್ನೋಳಾಗಿ ನಿಂಗೆ ಅರ್ಥ ಆಗುತ್ತೆ, ಆದ್ರೆ ನಮ್ಮ ಮನೆಯವ್ರಿಗೆ ಯಾರಿಗೂ ಅರ್ಥನೇ ಆಗಲ್ಲ. ನಾನೇನು ಹೊರಗ್ನೋಳ ಅತ್ತೆ? ಆಗಲ್ಲ ಕಣೆ, ಎಷ್ಟೇ ಆದರೂ ನನ್ನ ತವ್ರ ಬಳ್ಳಿ, ಅದಕ್ಕೆ ನಿನಗೆ ಅರ್ಥ ಆಗ್ತಿರೋದು. ಇದೆಲ್ಲ ಏನಿಗೆ ನಡೀತಿದೆ ಗೊತ್ತಾ? ಎಲ್ಲ ನಿಮ್ಮ ಸೊಸೆಯಿಂದ. ನೋಡಿ, ಎಲ್ರೂ ಹೇಗೆ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ ಅಂತ ಎಲ್ರೂ ಅವಳು ಹೇಳ್ದಂಗೆ ಕೇಳಬೇಕು. ನನ್ನ ಮಗನ್ನ ಹುಟ್ಟಿದ ಹಬ್ಬದ ದಿನಾನೇ ಓಡಿಸಿದಾಳೆ ಅವಳು. ಇಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಪಾಪ, ನನ್ನ ಮಗ ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ? ಅತ್ತೆ, ನಿಮ್ಗೊಂದು ವಿಷಯ ಹೇಳ, ಲಕ್ಕಿ ಯಾವ ಊರ್ಗೂ ಹೋಗಿಲ್ಲ. ನಿನಗೆ ಗೊತ್ತಿದೆಯೇನೆ ಅವನು ಎಲ್ಲಿದ್ದಾನೆ ಅಂತ? ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಆದ್ರೆ ಯಾಕೆ ಹೋಗಿದ್ದಾನೆ ಅಂತ ಗೊತ್ತು. ಯಾಕೆ? ನೀವು ನಿಮ್ ಸೊಸೆಗೆ ಸೇವೆ ಮಾಡೋದನ್ನ ನೋಡಿ ಲಕ್ಕಿಗೆ ತುಂಬಾ ಬೇಜಾರಾಯ್ತು.